ಶ್ವೇತಭವನದ ಬಳಿ ಭದ್ರತೆ ಬಿಗಿಗೊಳಿಸಿದ ಭದ್ರತಾ ಸಂಸ್ಥೆ. ಇನ್ನು ಟ್ರಂಪ್ ಆಸ್ಪತ್ರೆಗೆ ದಾಖಲು ವದಂತಿ ತಳ್ಳಿ ಹಾಕಿದ ಸಂಸ್ಥೆ ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಇನ್ನು ವೈಟ್ ಹೌಸ್, ಅಮೆರಿಕದ ವೈಟ್ ಹೌಸ್, ಶ್ವೇತಭವನ, ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲಿ ಇರೋ ಸಂದರ್ಭವೇ ಗುಂಡಿನ ದಾಳಿ ನಡೆದಿದೆ. ಇನ್ನು ಬಂದೂಕುಧಾರಿ ಆತ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ ಅನ್ನೋ ಮಾಹಿತಿ. ಶ್ವೇತಭವನದ ಬಳಿ ಭದ್ರತೆ ಬಿಗಿಗೊಳಿಸಿದ ಭದ್ರತಾ ಸಿಬ್ಬಂದಿ. ಇನ್ನು ಟ್ರಂಪ್ ಆಸ್ಪತ್ರೆಗೆ ದಾಖಲು. ಜಾಗತಿಕವಾಗಿ ಚರ್ಚೆಯಾದಂತಹ ವಿಚಾರ, ಟ್ರಂಪ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಟ್ರಂಪ್ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ, ಮಿಲಿಟರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋ ವದಂತಿ ಹರಿದಿತ್ತು. ಆದರೆ ಆ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸ್ಥೆ ಕ್ಲಾರಿಟಿಯನ್ನು ಕೊಟ್ಟಿದೆ. ಡೊನಾಲ್ಡ್ ಟ್ರಂಪ್ಗೆ ಈವರೆಗೂ ಯಾವುದೇ ತರಹದ ಆರೋಗ್ಯದ ಏರುಪೇರಿಲ್ಲ, ಆರೋಗ್ಯವಂತರಾಗಿದ್ದಾರೆ, ವೈಟ್ ಹೌಸ್ಗೆ ಬರ್ತಿದ್ದಾರೆ, ಅವರ ರಾಜಕೀಯ ನಿರ್ಧಾರವನ್ನು ಎಂದಿನಂತೆ ತೆಗೆದುಕೊಳ್ತಾ ಇದ್ದಾರೆ. ಯುದ್ಧದಲ್ಲೂ ಕೂಡ ಬಹಳಷ್ಟು ಉತ್ಸಾಹವನ್ನು ತೋರಿಸ್ತಿದ್ದಾರೆ. ನಾಳೆ ಯಾವ ಕ್ಷಿಪಣಿ ಹಾಕೋಣ ಈ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವರ ಆರೋಗ್ಯದಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಅಂತೇಳಿ ಅಲ್ಲಿನ ಸಂಸ್ಥೆ ಕ್ಲಾರಿಟಿ ಕೊಟ್ಟುವಂತಹದ್ದು. ವದಂತಿಯನ್ನು ತಳ್ಳಿ ಹಾಕಿದ ಸಂಸ್ಥೆ ಹಲವು ಅನುಮಾನಗಳಿಗೆ ಎಡೆ ಮಾಡಿದ ದಾಳಿ. ಸೊ ಯುದ್ಧ ನಡೀತಾ ಇದೆ. ಈ ಸಂದರ್ಭ ಬಂದೂಕುದಾರಿಯಿಂದ ದಾಳಿ ನಿಜಕ್ಕೂ ಕೂಡ ಅನುಮಾನ ಹುಟ್ಟುಹಾಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.